Hello, my dear students. Welcome back to Learn Easily channel. 10th Standard CBSE English, Nelson Mandela's A Long Walk to Freedom. In this video, we are going to discuss about this lesson, a full Kannada summary explanation. And after listening this video, you can download the summary of this lesson, question and answers of this lesson. That PDF is available in the description. Firstly, A Long Walk to Freedom. It is an autobiographical detail of the historical inauguration of Nelson Mandela as the South African first democratic non-racial president on May 10, 1994. Here this lesson reflects on the end of extraordinary human disaster of apartheid, a brutal system of racial segregation that lasted for decades, and the birth of a new society founded on liberty and human dignity. ವಿದ್ಯಾರ್ಥಿಗಳೇ, ಈ ಒಂದು ಪಾಠ ನೆಲ್ಸನ್ ಮಂಡೇಲರವರ ಲಾಂಗ್ ವಾಕ್ ಟು ಫ್ರೀಡಮ್, ಈ ಪಾಠ ಮೇ 10, 1994ರಂದು ದಕ್ಷಿಣ ಆಫ್ರಿಕಾದ ಒಂದು ಮೊದಲ ಪ್ರಜಾಪ್ರಭುತ್ವ ಮತ್ತು ಒಬ್ಬ ಕಪ್ಪು ವರ್ಣೀಯರಾದಂತಹ ನೆಲ್ಸನ್ ಮಂಡೇಲರವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದಂತಹ ಒಂದು ಹಿಸ್ಟಾರಿಕ್ ಈವೆಂಟ್ನ ಒಂದು ಆಟೋಬಯೋಗ್ರಫಿಕಲ್ ಲೆಸನ್ ಆಗಿರುತ್ತೆ. ಈ ಒಂದು ಲೆಸನ್ ಒಂದು ದಶಕಗಳ ಕಾಲ ವರ್ಣಭೇದ ನೀತಿ, ಅಪಾರ್ಥೈಡ್ ಆರ್ ರ್ಯಾಷಿಸಮ್ಗೆ ಒಂದು ಅಂತ್ಯವನ್ನು ಹಾಡ್ತಾ ಸ್ವಾತಂತ್ರ್ಯ ಮತ್ತು ಮಾನವ ಘನತೆಯ ಮೇಲೆ ಆಧಾರಿತವಾದಂತಹ ಒಂದು ಹೊಸ ಸೊಸೈಟಿ, ಸಮಾಜದ ಒಂದು ಬರ್ತ್ನ ಬಗ್ಗೆ ತಿಳಿಸಿದೆ, ಉದಯವಾದ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ. ಈ ಒಂದು ಪದ್ಯದ ಕನ್ನಡದ ಒಂದು ಸಾರಾಂಶವನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಇದನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ. ನಂತರ ಇದರ ಸಮರಿಯ PDF ಮತ್ತು ಕ್ವಶನ್ ಆನ್ಸರ್ಸ್ ಎಲ್ಲವೂ ಸಹ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಲ್ಲಿ ಮೇ 10, 1994 ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಐತಿಹಾಸಿಕ ದಿನವು ಅತ್ಯಂತ ಪ್ರಕಾಶಮಾನವಾಗಿ ಮತ್ತು ಸ್ಪಷ್ಟವಾಗಿ ಉದಯಿಸಿತು ಅಂತ ಹೇಳ್ತಾರೆ. ಈ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ಗೆ ಮುಂಚಿತವಾಗಿ ವರ್ಲ್ಡ್ ಗ್ರೇಟ್ ಲೀಡರ್ಸ್, ವಿಶ್ವದ ಅನೇಕ ಗಣ್ಯರು ಮತ್ತು ನಾಯಕರು ಎಲ್ಲರೂ ಸಹ ಅಲ್ಲಿ ಸೇರಿದ್ರು. ಈ ಒಂದು ಸಮಾರಂಭ ದಕ್ಷಿಣ ಆಫ್ರಿಕಾದ ಮಣ್ಣಿನಲ್ಲಿ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ನಾಯಕರ ಅತ್ಯಂತ ದೊಡ್ಡದಾದಂತಹ ಒಂದು ಸಭೆಯಾಗಿತ್ತು. ಈ ಸಮಾರಂಭ ಪ್ರಿಟೋರಿಯಾದಲ್ಲಿರುವ ಯೂನಿಯನ್ ಬಿಲ್ಡಿಂಗ್ಸ್, ಸುಂದರವಾದ ಸ್ಯಾಂಡ್ ಸ್ಟೋನ್ ಆಂಪಿ ಥಿಯೇಟರ್ನಲ್ಲಿ ನಡೀತಾ ಇತ್ತು. ದಶಕಗಳ ಕಾಲ ಈ ಸ್ಥಳವು ಬಿಳಿಯರ ಒಂದು ಕೇಂದ್ರವಾಗಿತ್ತು. ಆದರೆ ಈಗ ಅದು ದಕ್ಷಿಣ ಆಫ್ರಿಕಾದ ಮೊದಲ ಪ್ರಜಾಪ್ರಭುತ್ವ ಮತ್ತು ಜನಾಂಗೀಯವಲ್ಲದ ಸರ್ಕಾರದ ಸ್ಥಾಪನೆಗೆ ಅದು ಸಾಕ್ಷಿಯಾಯಿತು. ಮಂಡೇಲರವರೊಂದಿಗೆ ಅವರ ಮಗಳು ಜನಾನಿ ಇದ್ದರು. ವೇದಿಕೆಯ ಮೇಲೆ ಮಿಸ್ಟರ್ ಡಿ ಕೆರ್ಕೆ ಮತ್ತು ಥಾಬೋ ಎಂಬೋಕಿ ಅವರು ಉಪಾಧ್ಯಕ್ಷರಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಮಂಡೇಲರ ಅವರ ಸರದಿ ಬಂದಾಗ ಅವರು ಸಂವಿಧಾನವನ್ನು ಎತ್ತಿ ಹಿಡಿಯಲು ಮತ್ತು ಜನರ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಒಂದು ಡೆಡಿಕೇಟ್ ಮಾಡಿಕೊಳ್ಳುವುದಾಗಿ ಪ್ರಮಾಣ ವಚನವನ್ನು ಮಾಡ್ತಾರೆ. ಇಲ್ಲಿ ಒಂದು ಸ್ಪೀಚ್, ಇಲ್ಲಿ ನೆಲ್ಸನ್ ಮಂಡೇಲರವರು ತಮ್ಮ ಒಂದು ಭಾಷಣದಲ್ಲಿ ಅವರು ಆ ಗೆಸ್ಟ್ಸ್ಗೆ, ಜಗತ್ತಿಗೆ ಒಂದು ಹೊಂದಿಸ್ತಾ ಅವರು ವರ್ಣಭೇದ ನೀತಿಯನ್ನು ಒಂದು ಅಸಾಧಾರಣ ಮಾನವ ವಿಪತ್ತು ಅಂತ ಕರೀತಾರೆ. ದಕ್ಷಿಣ ಆಫ್ರಿಕಾದ ಜನರು ಈಗ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಮತ್ತು ಬಡತನ, ಸಂಕಷ್ಟ ಹಾಗೂ ಲಿಂಗ ತಾರತಮ್ಯದಿಂದ ಜನರನ್ನು ಮುಕ್ತಗೊಳಿಸುವುದಾಗಿ ಅವರು ನೆಲ್ಸನ್ ಮಂಡೇಲರವರು ಪ್ರತಿಜ್ಞೆ ಮಾಡ್ತಾರೆ. ಈ ಸುಂದರ ಭೂಮಿಯನ್ನು ಇನ್ನು ಮುಂದೆ ಎಂದಿಗೂ ಒಬ್ಬರಿಂದ ಇನ್ನೊಬ್ಬರು ದೌರ್ಜನ್ಯವನ್ನು ಅನುಭವಿಸೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಸಮಾರಂಭದ ನಂತರ ದಕ್ಷಿಣ ಆಫ್ರಿಕಾದ ಜೆಟ್ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಯೂನಿಯನ್ ಬಿಲ್ಡಿಂಗ್ಸ್ ಮೇಲೆ ಅದ್ಭುತವಾಗಿ ಹಾರಾಟ ಮಾಡ್ತವೆ. ಇದು ಕೇವಲ ಶಕ್ತಿಯ ಪ್ರದರ್ಶನವಾಗಿರದೆ ಮಿಲಿಟರಿಯು ಪ್ರಜಾಪ್ರಭುತ್ವಕ್ಕೆ ತೋರಿದ ನಿಷ್ಠೆಯಾಗಿರುತ್ತೆ. ಈ ಸಂದರ್ಭದಲ್ಲಿ 2 ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ಬಿಳಿಯರು ಹಾಡಿದಂತಹ ಸ್ನೋಕ್ಸಿ ಸೀಕಲೆಲ್ ಐಫ್ರಿಕಾ ಮತ್ತು ಕರಿಯರು ಹಾಡಿದ ಡೈ ಸ್ಟೆಮ್, ಇದು ಎಲ್ಲರ ನಡುವಿನ ಸಮಾನತೆಯನ್ನು ಅಲ್ಲಿ ಸಾರ್ತಾ ಇತ್ತು. ಇಲ್ಲಿ 20ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಆಫ್ರಿಕಾದ ಬಿಳಿ ಜನರು ಕಪ್ಪು ಜನರ ವಿರುದ್ಧ ಜನಾಂಗೀಯ ಪ್ರಾಬಲ್ಯವನ್ನು, ವರ್ಣಭೇದ ನೀತಿಯನ್ನು ರೂಪಿಸಿರ್ತಾರೆ. ಇದು ವಿಶ್ವದ ಅತ್ಯಂತ ಕ್ರೂರ ಮತ್ತು ಅಮಾನವೀಯ ವ್ಯವಸ್ಥೆಯಾಗಿರುತ್ತೆ. ಆದರೆ ಈಗ 20ನೇ ಶತಮಾನದ ಕೊನೆಯ ದಶಕದಲ್ಲಿ ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುವ ಸರ್ಕಾರ ಬಂದಿರುತ್ತೆ. ಮಂಡೇಲರವರು ಈ ಸ್ವಾತಂತ್ರ್ಯವು ಸಾವಿರಾರು ಜನರ ಅಪ್ರತಿಮ ತ್ಯಾಗದಿಂದ ಬಂದಿದೆ ಅಂತ ಸ್ಮರಿಸ್ತಾರೆ. ಆಲಿವರ್ ಟಾಂಬೋಸ್, ವಾಲ್ಟರ್ ಸಿಸೂಲು ಮತ್ತು ಚೀಫ್ ಲೂಥಿಯಾ ಅಂತಹ ಮಹಾನ್ ನಾಯಕರು ಈ ದೌರ್ಜನ್ಯದ ಕಾಲದಲ್ಲೇ ಉದಯಿಸಿದರು.
ಕಠಿಣವಾದ ದೌರ್ಜನ್ಯವು ಉನ್ನತ ವ್ಯಕ್ತಿತ್ವಗಳನ್ನು ಸೃಷ್ಟಿಸುತ್ತೆ ಅಂತೇಳಿ ಮಂಡೇಲಾರವರು ಅಭಿಪ್ರಾಯವನ್ನು ತಿಳಿಸ್ತಾರೆ. ತಮ್ಮ ಸಹೋದ್ಯೋಗಿಗಳಿಂದ ಮಂಡೇಲಾರವರು ಧೈರ್ಯದ ನಿಜವಾದ ಅರ್ಥವನ್ನು ಕಲಿತರು. ಅವರ ಪ್ರಕಾರ ಧೈರ್ಯ ಎಂದರೆ ಭಯದ ಅನುಪಸ್ಥಿತಿಯಲ್ಲ, ಬದಲಾಗಿ ಭಯದ ಮೇಲಿನ ವಿಜಯವಾಗಿರುತ್ತೆ. ಒಬ್ಬ ಮನುಷ್ಯನು ಭಯವನ್ನು ಅನುಭವಿಸಿದವನಲ್ಲ, ಅದನ್ನು ಗೆಲ್ಲುವವನೇ ನಿಜವಾದ ಧೈರ್ಯವಂತ ಅಂತ ಹೇಳ್ತಾರೆ. ಯಾರು ಹುಟ್ಟುತ್ತಲೇ ಜನಾಂಗ ಅಥವಾ ಧರ್ಮದ ಆಧಾರದ ಮೇಲೆ ದ್ವೇಷಿಸೋದಿಲ್ಲ. ಜನರು ದ್ವೇಷಿಸುವುದನ್ನು ಕಲಿಯಬಹುದು ಎಂದಾದರೆ ಅವರಿಗೆ ಪ್ರೀತಿಸುವುದನ್ನು ಕಲಿಸಬಹುದು, ಏಕೆಂದರೆ ಪ್ರೀತಿ ಮನುಷ್ಯನ ಹೃದಯಕ್ಕೆ ಸಹಜವಾಗಿ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ 2 ಜವಾಬ್ದಾರಿಗಳಿರುತ್ತೆ ಅಂತ ಮಂಡೇಲಾರವರು ಹೇಳ್ತಾರೆ. ಕುಟುಂಬದ ಕಡೆಗೆ ಪೋಷಕರು, ಪತ್ನಿ ಮತ್ತು ಮಕ್ಕಳ ಮೇಲೆ ಇರುವ ಜವಾಬ್ದಾರಿ, ಸಮಾಜದ ಕಡೆಗೆ ತನ್ನ ಜನರು, ಸಮುದಾಯ ಮತ್ತು ದೇಶದ ಬಗ್ಗೆ ಇರತಕ್ಕಂತಹ ಜವಾಬ್ದಾರಿ. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ಜನರು 2 ಜವಾಬ್ದಾರಿಗಳನ್ನು ಒಟ್ಟಿಗೆ ನಿರ್ವಹಿಸಲು ಸಾಧ್ಯವಿರಲಿಲ್ಲ. ತನ್ನ ಜನರ ಸೇವೆಗೆ ಇಳಿದಾಗ ಅವರ ಕುಟುಂಬದಿಂದ ದೂರವಾಗಬೇಕಾಯಿತು ಅಂತ ಹೇಳ್ತಾರೆ. ಮಂಡೇಲಾರವರು ಸ್ವಾತಂತ್ರ್ಯದ ತಿಳುವಳಿಕೆ ವಯಸ್ಸಾದಂತೆ ಬದಲಾಯಿತು. ಅವರ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಅವರು ಹೊಲಗಳಲ್ಲಿ ಓಡಾಡುವುದು ಮತ್ತು ಹೊಳೆಯಲ್ಲಿ ಈಜುವುದನ್ನೇ ಒಂದು ಸ್ವಾತಂತ್ರ್ಯ ಅಂತ ಭಾವಿಸಿದರು. ವಿದ್ಯಾರ್ಥಿಯಾಗಿದ್ದಾಗ ತಮಗೆ ಇಷ್ಟ ಬಂದದ್ದನ್ನು ಓದುವುದು ಮತ್ತು ಹೊರಗೆ ಸುತ್ತಾಡುವುದೇ ಸ್ವಾತಂತ್ರ್ಯ ಅಂದುಕೊಂಡ್ರು. ಯೌವನದಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕುವುದು ಮತ್ತು ಕುಟುಂಬವನ್ನು ಸಾಕುವುದು ನಿಜವಾದ ಸ್ವಾತಂತ್ರ್ಯ ಅಂತ ಅಂದ್ಕೋತಾರೆ. ನಂತರ ತಾನು ಮಾತ್ರವಲ್ಲದೆ ತನ್ನ ಜನಾಂಗದ ಎಲ್ಲರೂ ಗುಲಾಮಗಿರಿಯಲ್ಲಿದ್ದಾರೆ ಎಂದು ಅವರಿಗೆ ಅರಿವಾಗುತ್ತೆ. ಆಗ ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ANC ಸೇರ್ತಾರೆ. ಅವರ ವೈಯಕ್ತಿಕ ಸ್ವಾತಂತ್ರ್ಯದ ಹಸಿವು ಇಡೀ ಅವರ ಜನರ ಸಾಮರ್ಥ್ಯದ ಹಸಿವಾಗಿ ಬದಲಾಯಿತು. ಆ ಸ್ವಾತಂತ್ರ್ಯವು ಅವಿಭಾಜ್ಯವಾದದ್ದು, ಅದು ಬೇರೆ ಮಾಡಲಾಗದ್ದು ಅಂತ ಅವರು ನಂಬಿದ್ರು. ಒಬ್ಬ ವ್ಯಕ್ತಿಗೆ ಇರುವ ಸಂಕೋಲೆಗಳು ಇಡೀ ಸಮಾಜಕ್ಕೆ ಇರುವ ಒಂದು ಸಂಕೋಲೆಗಳಿದ್ದಂತೆ ಅಂತ ಅವರು ಹೇಳ್ತಾರೆ. ಕೊನೆಯದಾಗಿ ಅವರು ದೌರ್ಜನ್ಯ ಮಾಡುವವನು ಕೂಡ ದ್ವೇಷದ ಕೈದಿಯಾಗಿರ್ತಾನೆ. ಆದುದರಿಂದ ಪೀಡಿತರು ಮತ್ತು ಪೀಡಕರು ಇಬ್ಬರೂ ಕೂಡ ಮಾನವೀಯತೆಯನ್ನು ಮರಳಿ ಪಡೆಯಬೇಕು ಅಂತ ಹೇಳಿ ಅವರು ಈ ಒಂದು ತಮ್ಮ ಲೆಸನಲ್ಲಿ ತಿಳಿಸಿರ್ತಾರೆ. ಅಂದರೆ ದ ಫೈನಲ್ ಒಂದು ಲೈನ್ಸನ್ನು ನೋಡಿದಾಗ ನೆಲ್ಸನ್ ಮಂಡೇಲಾ ಆರ್ಗ್ಯೂಡ್ ದಟ್ ದ ಒಪ್ರೆಸರ್ ಮಸ್ಟ್ ಬಿ ಲಿಬರೇಟೆಡ್ ಆಸ್ ಜಸ್ಟ್ ಶ್ಯೂರ್ಲಿ ಆಸ್ ದಿ ಒಪ್ರೆಸ್ಡ್. He viewed oppressor as the prisoner of hatred, locked behind bars of prejudice and narrow-mindedness. To Mandela, true freedom is only possible when both the oppressed and the oppressor are restored to their full humanity. ಅಂದರೆ ಇಲ್ಲಿ ಆ ಒಂದು ದೌರ್ಜನ್ಯ ಮಾಡುವವನು ಮತ್ತು ದೌರ್ಜನ್ಯ ಮಾಡಿಸಿಕೊಳ್ಳುವವರು, ಅಂದರೆ ಪೀಡಿತರು ಮತ್ತು ಪೀಡಕರು ಇಬ್ಬರು, ದೌರ್ಜನ್ಯ ಮಾಡುವವರು ದೌರ್ಜನ್ಯಕ್ಕೆ ಒಳಪಡುವವರು ಇಬ್ಬರೂ ಕೂಡ ಆ ಒಂದು ಮಾನವೀಯತೆಯನ್ನು ಮರಳಿ ಪಡಿಬೇಕು ಅಂತ ಹೇಳಿ ಕೊನೆಯದಾಗಿ ಸಂದೇಶವನ್ನು ನೀಡ್ತಾ ಈ ಒಂದು ಲೆಸನನ್ನು ಕ್ಲೋಸ್ ಮಾಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಲೆಸನ್ ನೆಲ್ಸನ್ ಮಂಡೇಲಾಸ್ ಲಾಂಗ್ ವಾಕ್ ಟು ಫ್ರೀಡಮ್ ಲೆಸನ್ನ ಸಮರಿ, ದೆನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಮೀನ್ಸ್ ವಿಡಿಯೋ ಟೈಟಲ್ನ ಕೆಳಗಡೆ ಸ್ಮಾಲ್ ಮೋರ್ ಅಂತಕ್ಕಂಥ ವರ್ಡ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಬ್ಲೂ ಕಲರ್ ಲಿಂಕ್ನಲ್ಲಿ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಸ್ ಆ್ಯಂಡ್ ನೋಟ್ಸ್ ಸಮರೀಸ್ CBSE ಇಂಗ್ಲೀಷ್ನ ಸಮರೀಸ್ಗಾಗಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ದಿಸ್ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್.